ನಮಸ್ಕಾರ, ನಮ್ಮ ವಾಯ್ಸ್ಗೆ ಸ್ವಾಗತ. ಅವರು ಬಿಸಿಲಲ್ಲಿ ನೆರಳಾಗ್ತಾರೆ, ಮಳೆ ಬಂದಾಗ ಕೊಡೆಯಾಗ್ತಾರೆ. ಈ ಬೆಂಗಳೂರಿನ ಜನತೆಗೆ ಒಂದು ರೀತಿಯಲ್ಲಿ ಅವರೇ ಸಾರಥಿ. ಬಹುಶಃ ನಾನು ಇಷ್ಟು ಹೇಳಿದಾಗ ನಿಮಗೆ ಗೊತ್ತಾಗಿರ್ಬೋದು, ನಾನು ಮಾತನಾಡ್ತಾ ಇರುವಂಥದ್ದು ಆಟೋ ಚಾಲಕರ ಬಗ್ಗೆ ಅಂತ. ಈಗ ಆಟೋ ಚಾಲಕರ ಬಗ್ಗೆ ಯಾಕೆ ಮಾತು ಬಂತು ಅಂತಂದರೆ, ನಮ್ಮ ಬೆಂಗಳೂರಿನಲ್ಲೇ 1.5 ಲಕ್ಷ ಆಟೋ ರಿಕ್ಷಾಗಳಿವೆ. ಆಟೋಗೊಂದು ಗುಂಡಿಗಳಂತೆ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಗುಂಡಿಗಳು ಗೊತ್ತಾಗದಷ್ಟು ಗುಂಡಿಗಳಿವೆ. ಈ ಗುಂಡಿಗಳ ಸಾಮ್ರಾಜ್ಯದಲ್ಲಿ ಪ್ರತಿನಿತ್ಯ ಸವಾಲನ್ನು ಎದುರಿಸುವಂತಹ ಆಟೋ ರಿಕ್ಷಾ ಡ್ರೈವರ್ಗಳ ಬವಣೆಗಳೇನು, ಜೊತೆಗೆ ಅವರು ಬಯಸುವಂತಹ ಬದಲಾವಣೆಗಳೇನು, ಅದೆಲ್ಲವನ್ನ ನಿಮ್ಮ ಮುಂದಿಡೋದೇ ಇವತ್ತಿನ ನಮ್ಮ ವಾಯ್ಸ್ ಕಾರ್ಯಕ್ರಮದ ವಿಶೇಷತೆ. ಇವತ್ತು ನಮ್ಮ ವಾಯ್ಸ್ ನಲ್ಲಿ ಮಾತನಾಡಲಿಕ್ಕೆ ಆಟೋ ಡ್ರೈವರ್ಸ್ ಅಸೋಸಿಯೇಷನ್ ಸದಸ್ಯರೆಲ್ಲರೂ ನಮ್ಮೊಂದಿಗೆ ಸೇರಿದ್ದಾರೆ. ಅವರೊಂದಿಗೆ ಬನ್ನಿ, ಮೊದಲಿಗೆ ಆರಂಭಿಸೋಣ ಆಡು ಮಾತಾಡು. ಒಂದು ಬಾಲ್ ಪಾಸ್ ಆಗುತ್ತೆ. ಆ ಬಾಲ್ ನಾನ್ ಸ್ಟಾಪ್ ಅಂದಾಗ ಯಾರ ಕೈಲಿರುತ್ತೋ ಅವರಿಗೆ ನಾನು ಪ್ರಶ್ನೆಗಳನ್ನ ಕೇಳ್ತೀನಿ. ನಿಮಗೆ ಅವಕಾಶ ಈ ವೇದಿಕೆಯಲ್ಲಿ ನಿಮ್ಮ ಧ್ವನಿಯನ್ನ ಮುಂದಿಡ್ಲಿಕ್ಕೆ. ಸೊ ಆರಂಭಿಸೋಣ ಆಡು ಮಾತಾಡು. ಸರ್, ಆಟೋ ಚಾಲಕರನ್ನ ಸಾರಥಿಗಳು ಅಂತ ಕರಿತೀವಿ. ಆದರೆ ನಮ್ಮ ಬೆಂಗಳೂರಿನಲ್ಲಿ ಪ್ರತಿನಿತ್ಯ ನೀವು ಎದುರಿಸುವಂಥ ಸವಾಲುಗಳು ನೂರಾರು ಇರುತ್ತೆ, ಅಲ್ಲ ಸಾವಿರಾರೇ ಇರ್ಬೋದು. ಸೊ ಈ ಬೆಂಗಳೂರಿನ ರಸ್ತೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು, ನಿಮ್ಮ ಅನುಭವ ಏನು ಅಂತ? ಇಡೀ ಬೆಂಗಳೂರು ನಗರದಲ್ಲಿ ರಸ್ತೆಗಳ ಅನುಭವ ಅಂತ ಅಂದರೆ 1.5 ಲಕ್ಷ ಆಟೋಗಳು ಏನು ಓಡ್ತಾ ಇದೆ, 1.5 ಲಕ್ಷಕ್ಕೂ ಹೆಚ್ಚು ಗುಂಡಿಗಳನ್ನ ತಾವೆಲ್ಲ ನೋಡ್ತಾ ಇರ್ಬೋದು. ಈ ಅನುಭವ 1.5 ಲಕ್ಷ ಜನನ ಕೇಳಿದ್ರೂ ಕೂಡ ನೀವು ಅದಕ್ಕೆ 10ರಷ್ಟು ಅನುಭವಗಳು ನಿಮಗೆ ಮುಂದೆ ಸಿಗುತ್ತೆ ಈ ಕಾರಣಕ್ಕಾಗಿ. ಹಾಗಾಗಿ ನಾವು ಬಯಸ್ತಕ್ಕಂಥದ್ದು ಬೆಂಗಳೂರು ನಗರದಲ್ಲಿ ಖಾಸಗಿ ವಾಹನಗಳು ಅಂತಂದರೆ BMTC ಬಿಟ್ಟರೆ 2ನೇ ಸ್ಥಾನದಲ್ಲಿರ್ತಕ್ಕಂಥ ನಾವು ಆಟೋ ರಿಕ್ಷಾಗಳು, ನಮಗೆ ಯಾವುದೇ ಸವಲತ್ತುಗಳಿಲ್ಲ. ಆಟೋ ಡ್ರೈವರ್ಗಳು ಅಲ್ಲಿ ಕರೆದ್ರೆ ಬರಲ್ಲ, ಇಲ್ಲಿ ಕರೆದ್ರೆ ಬರಲ್ಲ, ಈ ರೀತಿಯ ಸಾಕಷ್ಟು ಆರೋಪಗಳನ್ನ ನಾವು ಎದುರಿಸ್ತಾ ಇರ್ತೀವಿ. ಸೊ ಈ ರಸ್ತೆ ಗುಂಡಿಗಳು ಈ ಆರೋಪನೇನು ಹೆಚ್ಚು ಮಾಡೋಂಗೆ ಮಾಡಿದ್ಯಾ ಅಂತ? 100ಕ್ಕೆ ಸತ್ಯ ಮೇಡಮ್. ಯಾಕಂದರೆ ಇವತ್ತೊಂದು ದಿನ ಶೋರೂಮಿಂದ ನಮಗೆ ಏನು 30 ಕಿಲೋಮೀಟ್ರ್ ಬರ್ತದೆ, 28 ಕಿಲೋಮೀಟ್ರ್ ಬರ್ತದೆ ಅಂತ ಆಟೋ ಕೊಟ್ಟಿದ್ದಾರೋ, ಅದು ಇವತ್ತು ಬೆಂಗಳೂರು ನಗರದಲ್ಲಿ 100ಕ್ಕೆ 100 ಗುಂಡಿಗಳು ಬಿದ್ದೋಗಿದೆ. ಆ ಗುಂಡಿ ಬಿದ್ದಿರೋ ಕಾರಣ 18 ಕಿಲೋಮೀಟ್ರ್ ಬರೋದಿಲ್ಲ ಇವತ್ತು ಆಟೋ ರಿಕ್ಷಾ ಡ್ರೈವರ್. ಅಲ್ಲಿ 18 ಕಿಲೋಮೀಟ್ರ್ ಯಾವಾಗ ಬರೋದಿಲ್ವೋ ನಾವು ಜೀವನ ಮಾಡೋದು ಕಷ್ಟ ಆಗುತ್ತೆ. ಇಲ್ಲಿ 8 ಕಿಲೋಮೀಟ್ರು ಖಾಲಿ ಹೋಗೋಂಥ ಪರಿಸ್ಥಿತಿ ಎಲ್ಲ ಕಡೆ ಇದೆ. ಕೆಲವು ಕಡೆ ಹೋಗಿ ಖಾಲಿ ಬರೋಂಥ ಸನ್ನಿವೇಶಗಳು ಇದೆ. ಗುಂಡಿ ಮತ್ತು ಹಳ್ಳ ಕೊಳ್ಳ ಇರೋದ್ರಿಂದ ನಾವು ಹೋಗೋದಿಲ್ಲ. ಜೊತೆಗೆ ಇನ್ನು ಉಳಿದಂಥ 10 ಕಿಲೋಮೀಟ್ರನ್ನ ನಾವು ದುಡಿದ್ರೆ ಇವತ್ತು ಇನ್ಕ್ಲೂಡಿಂಗು ಆಯಿಲ್ ಸೇರಿ ನಮಗೆ 65 ರೂಪಾಯಿ ಕಾಸ್ಟ್ ಬೀಳುತ್ತೆ. 10 ಕಿಲೋಮೀಟ್ರ್ ನಮಗೆ ಸಿಗೋದು ಬರೀ 100 ರೂಪಾಯಿ. ಈ ರಸ್ತೆ ಗುಂಡಿಗಳಿಂದಾಗಿ ನೀವು ಎದುರಿಸಿದಂತಹ ಮರೆಯಲಾರದ ಘಟನೆ ಯಾವುದಾದ್ರು ಹೇಳ್ಬೋದು? ಇದೇ ನಾವು ಎದುರುಘಟ್ಟ ಮುಖ್ಯ ರಸ್ತೆಯಿಂದ ಮತ್ತು 8ನೇ ಮೈಲಿ ಒಂದಿದೆ, ಅದು ಈಗೂ ಟ್ರಾಫಿಕ್ ಜಾಮ್. ಯಾವಾಗೂ ಅದು ಕನ್ಸಲ್ನ ಅಪ್ಪಿ ಮಲ್ಕೊಂಡು ಕನ್ಸಲ್ ಬಂದ್ಬಿಟ್ಟು ಭಯ ಆಗೋದು, ಆ ಥರ ಟ್ರಾಫಿಕ್ ಇದೆ. ಅದು ಕನಸಲ್ಲೂ ರಸ್ತೆ ಗುಂಡಿಗಳೇ ಬೀಳೋಂಗಾಗಿದೆ ಅಂತ. ಯಾಕಂದರೆ ಇವಾಗ ನಮ್ಮ ಆಟೋ ಚಾಲಕರು ಹೇಳ್ದಂಗೆ ಪ್ರತಿ ದಿವಸ ಬರೀ ನಾವು ಗುಂಡಿಮಯ ಆಗಬಿಟ್ಟಿದೆ ಬೆಂಗಳೂರು. ನಾವು ಗುಂಡಿಮಯದಲ್ಲಿ ನಾವು ಗುಂಡಿ ಬೆಳಗ್ಗೆ ಆಗಬಿಟ್ಟಿದೆ ಆ ಪರಿಸ್ಥಿತಿ. ಜೀವನ ನಮಗೆ ಬೇಸರ ಆಗ್ಬಿಟ್ಟಿದೆ. ಕೆಲವು ಟೈಮಲ್ಲಿ ನಮಗೆ ಯಾಕಂದ್ರೆ ಆಟೋ ಓಡಿಸಿ, ಯಾಕಂದ್ರೆ ಈ ಕಾರ್ಯಕ್ಕೆ ಬಂದುಬಿಟ್ಟಿದ್ವಿ. ಕೆಲವು ಟೈಮಲ್ಲಿ ಯಾಕೆಂದ್ರೆ ನಮ್ಮಿಂದನೂ ನಾವು ಸಾರ್ವಜನಿಕ ಸೇವೆ ಮಾಡಿ ಅವರಿಂದ ನಾವು ಹಣ ಪಡ್ಕೊಂಡು ಜೀವನ ಮಾಡಬೇಕಂತ ಪರಿಸ್ಥಿತಿ. ಆ ಸರ್ಕಾರ ಯಾವುದಕ್ಕೂ ಗಮನ ಕೊಡಲ್ಲ, ಬರೀ ರಾಜಕೀಯವಾಗಿ ನಮ್ಮನ್ನು ಬೇಳೆ ಬೇಯಿಸ್ಕೊಳುತ್ತೆ. ಏನು ಬೇಕೋ ಅದು ಮಾಡ್ಕೊಂಡು ಮಿಕ್ಕಿದ್ದು ನಮ್ಮನ್ನು ಕಡೆಗಣಿಸುತ್ತೆ, ಈ ಸಿಪ್ಪೆ ಥರ ಕಣ್ಗಡಿಸುತ್ತೆ. ನೀರು ಹೋಗ್ಲಿಕ್ಕೆ ಇವತ್ತು ಮೋರಿಗಳಿಗೆ ನೀರು ಹೋಗ್ಲಿಕ್ಕೆ ಇವತ್ತು ಕರೆಕ್ಟಾಗಿ ಒಂದು ವ್ಯವಸ್ಥೆ ಮಾಡಿಲ್ಲ. ಅದರಿಂದನೇ ಇವತ್ತು ರೋಡ್ಗಳೆಲ್ಲ ಗುಂಡಿಗಳು ಬೀಳ್ತಿರೋದು. ಅಲ್ಲ, ನಿಮ್ಮಂತಹ ಜನಸಾಮಾನ್ಯರಿಗೆ ಗೊತ್ತಾಗುವಂತಹ ಈ ಸತ್ಯ ದೊಡ್ಡವರಿಗೆ ಯಾಕೆ ಅರ್ಥ ಆಗ್ತಿಲ್ಲ? ಯಾಕೆ ಅಧಿಕಾರದಲ್ಲಿರುವಂಥವ್ರು ಇದನ್ನೆಲ್ಲ ಕಾಣದೆ ಕಣ್ಮುಚ್ಚಿ ಕೂತಿದಾರ? ಕಿವುಡರಾಗಿದ್ದಾರಾ, ಕುರುಡರಾಗಿದ್ದಾರ? ಇವತ್ತು ಏನು ನೀವು ಈ ಪ್ರಶ್ನೆ ಕೇಳ್ತಾರೆ, ಇವತ್ತು ಸತತ ನಮ್ಮದು ಇವಾಗ ಆಟೋ ರಿಕ್ಷಾ, ನಾವು ಆಟೋ ಚಾಲಕರಾಗಿ ಇವತ್ತು ಸತತ ಒಂದು ಸ್ವತಂತ್ರ ಬಂದು ಒಂದು 7 ದಶಕಗಳು ಕಳೆದಿದ್ದೇವೆ. ಇವತ್ತಿನವರೆಗೂ ಕೂಡ ಇವತ್ತು ಆಟೋ ಡ್ರೈವರ್ಗಳಿಗೆ ಯಾವುದೇ ರೀತಿಯಾದಂಥ ಸೌಲಭ್ಯಗಳು ಕೊಟ್ಟಿಲ್ಲ.
ಇವತ್ತು ಸಾಕಷ್ಟು ಜನಕ್ಕೆ ಆಟೋ ಡ್ರೈವರ್ಗಳಿಗೆ ಇವತ್ತು ಮ್ಯಾಕ್ಸಿಮಮ್ 50% ಇವತ್ತು ಆಟೋ ಡ್ರೈವರ್ಗೆ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ. ಹಾರ್ಟ್ ಅಟ್ಯಾಕ್ ಆಗ್ತಾ ಇರ್ಬೇಕಾದ್ರೆ ಇವತ್ತು ಆಟೋ ಡ್ರೈವರ್ಗೆ ಒಂದು ಆರೋಗ್ಯ ಸಮಸ್ಯೆ ಇದು ಇವಾಗ ವಾಜಪೇಯಿ ಕಾರ್ಡ್ ಕೊಟ್ಟಿದ್ದಾರೆ. ಆ ವಾಜಪೇಯಿ ಕಾರ್ಡ್ನ ಇವತ್ತು ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಬಿಡುಗಡೆ ಮಾಡಿದ್ರು. ನಾವು ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲೇ ಕೂಡ ಹೇಳ್ದೋ, ನಮ್ಮ ಮಲ್ಲೇಶ್ವರಂ ಕ್ಷೇತ್ರದ MLA ಅಶ್ವಥ್ ನಾರಾಯಣ ಅವ್ರಿಗೆ ಹೇಳ್ದೋ, ನೋಡಿ ಸರ್, ನಿಮ್ಮ ವಾಜಪೇಯಿ ಕಾರ್ಡ್ ಇವತ್ತು ನಿಮ್ಮ ಸರ್ಕಾರ ಇದೆ, ನಿಮ್ಮ ಸರ್ಕಾರ ಬಂದಾಗ ನೆಕ್ಸ್ಟ್ ಬೇರೆ ಸರ್ಕಾರ ಬಂದಾಗ ಆ ವಾಜಪೇಯಿ ಕಾರ್ಡಿಗೆ ಹಣ ಹಾಕಬೇಕು. ಯಾಕೆಂದರೆ ವರ್ಷ ಬಡ್ಜೆಟಲ್ಲಿ ಅದಕ್ಕೆ ಹಣ ಎತ್ತಿಡಬೇಕು. ಆ ಹಣ ಎತ್ತಿಡಿದಾಗ ನೀವು ವಾಜಪೇಯಿ ಕಾರ್ಡು, ನಿಮ್ಮ ಆರೋಗ್ಯಶ್ರೀ ಕಾರ್ಡು ಯಾವುದೂ ಲೆಕ್ಕಕ್ಕೆ ಬರೋಲ್ಲ. ಸ್ಟಾಪ್. ಈ ಹಳ್ಳ ಹಿಡಿದಿರುವಂತಹ ರಸ್ತೆಗಳಿಂದಾಗಿ ನಿಜಕ್ಕೂ ಚಾಲಕರ ಜೀವನ ಕೂಡ ಹಳ್ಳ ಹಿಡಿಯುವಂಥ ಪರಿಸ್ಥಿತಿ ಬಂದಿದೆಯಾ ಅಂತ? ಹಿಂಸೆ ಅಂದರೆ ಭಯಂಕರ ಹಿಂಸೆ ಆಗ್ಬಿಟ್ಟಿದೆ. ಎಲ್ಲೋದ್ರೂ ಗುಂಡಿ ಭಾಳ ತೊಂದರೆ ಅಂದರೆ ಸಖತ್ ತೊಂದರೆ. ಟ್ರಾಫಿಕ್ಕು ಇಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಒಂದು ಬ್ರಿಡ್ಜ್ ಇನ್ನೂ 5 ವರ್ಷ ಆದ್ರೂ ಇನ್ನೂ ಆಗಿಲ್ಲ ಬ್ರಿಡ್ಜು. ಆಟೋದವ್ರು ಕೇಳೋ ಇದೇ ಯಾರೂ ಇದೇ ಇಲ್ಲ, ಆ ಥರ ತೊಂದರೆಗಳಿದಾವೆ ಈಗ. ಸೊ ನಿತ್ಯ ನೀವು ಎದುರಿಸುವಂಥ ಸವಾಲುಗಳು 106 ಆಗ್ಬಿಟ್ಟಿದೆ. 106 ಕೇಳೋ ಇದೇ ಇಲ್ಲ, ಭಾಳ ಕಷ್ಟ. ಇಲ್ಲಿ ಒಂದು ಮೆಜೆಸ್ಟಿಕ್ ಬಾಡಿಗೆ ಹೋಗ್ತೀವಿ ಅಂದ್ರೆ 1.5 ಅವರ್ ಬೇಕು. ಅಲ್ಲಿ ಬಿಟ್ಬಿಟ್ಟು ಮತ್ತೆ ನಾವು ಈ ಕಡೆಗೆ ವಾಪಸ್ ಖಾಲಿ ಬರ್ಬೇಕು. ಸ್ಟಾಪ್. ಈ ಸಮಸ್ಯೆಗಳಂತೂ ಮುಗಿಯೋದಲ್ಲ, ಅದಕ್ಕೆ ಪರಿಹಾರ ಏನು ಅಂತ ಅನ್ಸುತ್ತೆ ತಮಗೆ? ದೇಶ ಬಿಟ್ಟು ಹೋಗ್ಬಿಡೋಣ ಅಂತಿದ್ದೀವಿ. ಈ ಸರ್ಕಾರಿ ಅಧಿಕಾರಿಗಳಿಗಿರ್ಬೋದು, ರಾಜಕಾರಣಿಗಳಿಗೆ ಎಲ್ಲ AC ಕಾರ್ನ ಬ್ಯಾನ್ ಮಾಡಿ ಆಟೋ ಕೊಡಿಸಿದ್ರೆ ಹೇಗೆ ಅಂತ? ಒಳ್ಳೆ ಸಲಹೆ ಅದು, ಮಾಡ್ಬೋದು. ಹಂಗೆ ನಮ್ಮನ್ನೆಲ್ಲ ಡ್ರೈವರ್ಗೆ ಯಾಕೆ ಅಪಾಯಿಂಟ್ ಮಾಡಿಕೊಡ್ರೆ ಇನ್ನೂ ಒಳ್ಳೆಯದು. ಸ್ಟಾಪ್. ಈ ಬವಣೆಗಳಿಂದ ಬೇಸತ್ತು ನಿಮ್ಗೆ ಏನು ಅನ್ಸುತ್ತೆ? ಏನು ಬದಲಾವಣೆಗಳಾಗಬೇಕು ಅಂತ ಅಂತೀರಿ? ಏನು ಬದಲಾವಣೆ ಅಂತ ಹೇಳೋಕ್ಕಾಗಲ್ಲ ಮೇಡಮ್. ರೋಡ್ಗಳು ಗುಂಡಿಗಳು ಸಿಕ್ಕಾಪಟ್ಟೆ ಇದ್ದಾವೆ. ಮಳೆ ಸಿಕ್ಕಾಪಟ್ಟೆ ಬಂದಾಗ ರಾತ್ರಿ ಗಾಡಿ ಓಡಿಸ್ಬೇಕಾದ್ರೆ ಗುಂಡಿ ಎಲ್ಲಿದೆ, ರೋಡ್ ನೆಟ್ಟಿಗೆ ಎಲ್ಲಿದೆ ಅನ್ನೋದೇ ಒಂದು ಉದ್ಭವನೆ ಆಗ್ಬಿಡ್ತದೆ. ಅಲ್ಲಿ ಎಷ್ಟೋ ಗಾಡಿಗಳು ಅಪ್ಸೈಡ್ ಆಗಿದ್ದಾವೆ. 10 ವರ್ಷದ ಹಿಂದೆಗಡೆ ಆರಾಮಾಗಿ ಓಡಿಸ್ತಾ ಇದ್ವಿ ಆಟೋಗಳನ್ನ. ಯಾವ ತೊಂದರೆನೂ ಇರಲಿಲ್ಲ, ಯಾವ ಟ್ರಾಫಿಕ್ಕು ಇರಲಿಲ್ಲ. ಎಲ್ಲಿ ಕರೆದ್ರೂ ಹೋಗ್ತಾ ಇದ್ವಿ. ಇವಾಗ ಎಲ್ಲಿ ಕರೆದ್ರೂ ಹೋಗಕ್ಕೆ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ. ಸ್ಟಾಪ್. ಈ ಎಲ್ಲ ಸಮಸ್ಯೆಗಳಿಗೆ ಯಾರು ಹೊಣೆ ಅಂತ ಹೇಳ್ತೀರಿ ನೀವು? ಇವಾಗ ಶಾಸಕರೇ ಹೊಣೆ ಮೇಡಮ್. ಇದಕ್ಕೆಲ್ಲ ಅವ್ರ ಅಧಿಕಾರ, ಅವ್ರ ಸ್ವಾರ್ಥ, ಅವ್ರ ಸೀಟ್ಗಳಿಗೋಸ್ಕರ ಜಗಳ ಆಡೋದ್ರಲ್ಲೇ ಕಾಲ ಕಳೀತಾ ಇದ್ದಾರೆ. ನಮ್ಮನ್ನಂತೂ ಯಾರು ಕೇಳೋದೇ ಇಲ್ಲ. ಯಾರಾದರೂ ಅವ್ರಿಗೆ ಬೇಡವಾದ ವಸ್ತು ಅಂದರೆ ಆಟೋ ಜನಗಳಿಗೆ. ಯಾಕೆಂದರೆ ಅವ್ರು ಬೇಕಾದಾಗ ನಾವು ಹೋಗಬೇಕು, ಬೇಡದಾಗ ಏನಕ್ಕೂ ಬೇಡ. ಯಾಕಂದ್ರೆ ನಾವು ಎಷ್ಟು ನಿಸ್ವಾರ್ಥದಿಂದ ನಾವು ದುಡಿದ್ರೂ ಕಸ ಬಿಟ್ಟು ಬಡವರು ಬಗ್ಗರು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ವಯಸ್ಸಾದವರು ಅಂತ ಮಾಡಿದ್ರು ಆ ಪೇಪರ್ನಲ್ಲಿ ತೋರಿಸೋದು ಬರೀ ಅದೇ. ಆಟೋದವರು ಜಲವಣೆ ಮಾಡ್ತಾಯಿದ್ದಾರೆ. ಈ ಥರ ಯಾರೋ ಒಬ್ಬರು ಮಾಡೋದ್ರಿಂದ ಅದು ನಮ್ಮ ಸಂಘದಲ್ಲಿರೋರು ಯಾರೂ ಆ ರೀತಿ ನಡ್ಕೊಳ್ಳಲ್ಲ. ಯಾಕಂದ್ರೆ ನಾವೆಲ್ಲರಿಗೂ ಕೋಚ್ ಮಾಡ್ತೀವಿ. ಬೇರೆ ಮಧ್ಯವರ್ತಿಗಳು ಅವ್ರ ಸಂಘದಲ್ಲಿಲ್ಲ, ಯೂನಿಫಾರ್ಮ್ ಹಾಕಲ್ಲ, ಆ ಥರ ಜನಗಳು ಕೆಲವರು ಬಿಹೇವ್ ಮಾಡ್ಬೋದು. ಅಂಥವ್ರನ್ನ ಸರ್ಕಾರ ಪೊಲೀಸ್ನವ್ರಿಗೆ ಹೇಳಿ ಇಳಿಸ್ಬೇಕು. ಅದು ಬಿಟ್ಬಿಟ್ಟು ಎಲ್ಲರಿಗೂ ಆಟೋ ಚಾಲಕರು ಹಿಂಗೆ ಮಾಡ್ತಾಯಿದ್ದಾರೆ ಅಂತ ತೋರಿಸೋದು ತಪ್ಪು. ಯಾಕಂದರೆ ವ್ಯವಸ್ಥೆ ಸರಿ ಇಲ್ಲ ಸರ್ಕಾರದ್ದು. ಎಲ್ಲರಿಗೂ ಆಟೋ ಸಿಗಬೇಕಂದ್ರೆ ನಮಗೂ ಏನೇನು ಅನಿಸಿಕೆ ಇದೆ ನಾವು ಹೇಳ್ತಾನೆ ಇದ್ದೀವಿ. ಪಾರ್ಕಿಂಗ್ಗಳು ಕೊಡ್ರಿ, ಎಲ್ಲಿ ಜಾಗ ಇದೆಯೋ ಅಲ್ಲಿ ಕೊಡಿ. ಇವ್ರು ಕೊಡೋದು ಎಲ್ಲಿ ಜಾಗದಲ್ಲಿ ಅಂದರೆ ಎಲ್ಲ ಯೂರಿನ್ ಪಾಸ್ ಮಾಡೋ ಜಾಗದಲ್ಲಿ ಯಾರು ಜನ ಬರ್ದಿರೋ. ಯಾಕೆಂದರೆ ಬಿಸ್ನೆಸ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಇದು. ಎದ್ದೇಳ್ಬೇಕು, ದಂಗೇಳ್ಬೇಕು ಅಂತ ಅನ್ಸುತ್ತೆ ತಮಗೆ? ಈ ಸಮಸ್ಯೆಗೆಲ್ಲ ಪರಿಹಾರ ಯಾವುದು? ನಮಗೆ ನಾವು ಎದ್ದು ನಿಂತು ಹೋರಾಟ ಮಾಡಬೇಕು. ವಿಧಾನಸೌಧದ ಮುಂದೆ 1,000 ಜನ, 1,00,000 ಜನ ನಿಂತು ಹೋರಾಟ ಮಾಡಬೇಕಂತ ಭಾರಿ ಆಸೆ ಇದೆ. ಆಟೋ ಡ್ರೈವರ್ಗಳು ಯಾರೂ ಬರ್ತಾ ಇಲ್ಲ. ಅವರೆಲ್ಲ ಪ್ರತಿಯೊಬ್ಬ ಆಟೋ ಡ್ರೈವರ್ ಬಂದರೆ ಯಾರು ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರನ್ನ ಕೆಳಗಡೆ ಇಳಿಸಿ ನಮ್ಮ ಕಷ್ಟ ನಿಮಗೇನಿದೆ, ನೀವು ಆಟೋ ಓಡಿಸಿ, ನಮ್ಮ ಕಷ್ಟ ಏನಿದೆ ಅಂತ ನಿಮಗೂ ಅರ್ಥ ಆಗುತ್ತೆ. ಕಷ್ಟಪಟ್ಟು ನಮ್ಮ ಗಾಡಿಗೆ ಗ್ಯಾಸ್ ಹಾಕಿ, ಪೆಟ್ರೋಲ್ ಹಾಕಿ, ಓನರ್ ಕೊಟ್ಟು, ನಾವು ಬಾಡಿಗೆ ಕಟ್ಟಿ, ಮಕ್ಕಳು ಫೀಸ್ ಕಟ್ಟಿ, ಊಟ ನಾವು ಸಂಪಾದನೆ ಮಾಡಬೇಕು. ಹಾಲ್ಗಿದ್ರೆ ನೀರಿಗಿರಲ್ಲ, ನೀರಿಗಿದ್ರೆ ಹಾಲ್ಗಿರಲ್ಲ. ಮಕ್ಕಳಿಗಿನ್ನೂ 40,000 ರೂಪಾಯಿ ಫೈನ್ ಕಟ್ಟಬೇಕು. ಫೀಸು ಕಟ್ಟೋಕ್ಕಾಯ್ತಾ ಇಲ್ಲ. ಆಟೋ ಬಿಸ್ನೆಸ್ ಇಲ್ಲ. ಸಾಲ ತಗೊಂಡು ಇನ್ನೂ ತೀರ್ಸೋಕ್ಕಾಯ್ತು. ನಾನು ಓದ್ಬಿಟ್ಟು ಬಂದು ಕಷ್ಟಪಟ್ಟು ಓದಿ ಗೌರ್ಮೆಂಟ್ ಕೆಲಸ ಸಿಕ್ಕತ್ತ ಅಂತ ಬೆಂಗಳೂರು ಬಂದೆ. ಏನೂ ಸಿಕ್ಕಲಿಲ್ಲ ಮೇಡಮ್. ಇವನೇನಿಂದ ಒಂದು ಆಟೋ ಕೊಟ್ಟು ಅದು ಓಡಿಸ್ಕೊಂಡು ನಾನು ಹೆಂಡ್ತಿ ಮಕ್ಕಳು ಸಾಕೊಂಡು
ಬಾಡಿಗೆ ಕಟ್ಕೊಂಡು ಹೋಗ್ತಾ ಇದ್ದೆ. ಇನ್ನೂ 15,000 ರೂಪಾಯಿ ಸ್ಕೂಲ್ ಫೀಸ್ ಕಟ್ಟೋಕ್ಕಾಯ್ತಿಲ್ಲ. ತೊಂದರೆ ಆಗ್ಬಿಟ್ಟು ಓಕೆ, ಎಲ್ಲಕ್ಕೂ ಈ ಸರ್ಕಾರದಿಂದಲೇ ಎಲ್ಲ ಸಮಸ್ಯೆಗಳು ಉಲ್ಬಣ ಆಗ್ತಾ ಇರೋದು ಅಂತ ಹೇಳ್ತೀರಾ? ಸರ್ಕಾರದಿಂದನೂ ಉಲ್ಬಣ ಆಗ್ತಾ ಇದ್ದೇನೆ. ಆದರೆ ಇದರಲ್ಲಿ ಒಂದು ಅಂಡರ್ವರ್ಲ್ಡ್ ಡಾನ್ ಇದ್ದಾರೆ, ಇವರು ಎಲ್ಲರನ್ನೂ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅದನ್ನು ತಡೆಯೋಕ್ಕೆ ಯಾರೂ ಇಲ್ಲ. ಜನಸಾಮಾನ್ಯರಿಗೆ ಅವ್ರನ್ನ ತಡೆಯೋಕ್ಕಾಗಲ್ಲ, ಅವ್ರನ್ನ ಒಡೆದಾಕ್ತಾರೆ. ಯಾರ ಡಾನ್ಗಳು? ಡಾನ್ಗಳು ಅಂದರೆ ಅವರವ್ರ ಚೇಲಾಗಳು, ರಾಜಕೀಯ ಚೇಲಾಗಳು.